ಕಳೆದ ವಾರ ಮಂಗಳೂರಲ್ಲಿ ನಡೆದ 2 ಘಟನೆಗಳು ನಮ್ಮ ಮನಸ್ಸಿಗೆ ಎಷ್ಟು ನೋವನ್ನು ಉಂಟು ಮಾಡಿದೆ ನಮಗೆಲ್ಲರಿಗೂ ಗೊತ್ತು. ಕೇವಲ ನೋವು ಉಂಟು ಮಾಡಿದ್ದು ಮಾತ್ರ ಅಲ್ಲ, ಈ 2 ಘಟನೆಗಳಿಂದ ಬಹಳಷ್ಟು ಆಲೋಚನೆ ಕೂಡ ನಮ್ಮಲ್ಲಿ ಬರ್ತಾ ಇದೆ ಮತ್ತು ಕೆಲವು ಪಾಠಗಳನ್ನು ಕೂಡ ಇದರಿಂದ ನಾವು ಕಲಿಬೇಕಾಗ್ತಿದೆ. ಘಟನೆಗಳ ಬಗ್ಗೆ ನಾನು ಮಾತಾಡಲ್ಲ, ಅದು ಮಾತಾಡಲಿಕ್ಕೆ ನಾನು ಅರ್ಹ ಕೂಡ ಅಲ್ಲ. ಮ್ಯಾಟರ್ ಏನು ಇನ್ವೆಸ್ಟಿಗೇಷನ್ ಲೆವೆಲಲ್ಲಿದೆ, ಯಾರ ಸೈಡನ್ನು ಕೂಡ ಎತ್ತಿ ಹಿಡಿದು ಮಾತಾಡುವಂತಹ ಒಂದು ಸಮಯ ಇದಲ್ಲ. ಆದರೆ ಈ 2 ಘಟನೆಗಳಲ್ಲಿ ನಮ್ಮ ಯುವ ಜನರಿಗೆ ಮತ್ತು ನಮ್ಮ ಪೋಷಕರಿಗೆ, ಪೇರೆಂಟ್ಸ್ಗಳಿಗೆ ಒಂದು ಡೈರೆಕ್ಟ್ ಆದಂತಹ ಒಂದು ಸಿಗ್ನಲ್ ನಮ್ಮ ಆಡಳಿತ ನೀಡಿದೆ, ನಮ್ಮ ಅಡ್ಮಿನಿಸ್ಟ್ರೇಷನ್ ನೀಡಿದೆ. ದಯಮಾಡಿ ಎಲ್ಲರೂ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಿ ಮತ್ತು ಗಂಭೀರವಾಗಿ ಇದನ್ನು ಕೇಳಿ. ಪೇರೆಂಟ್ಸ್ ಕೂಡ ಅಷ್ಟೇ, ಮತ್ತು ಸ್ಟೂಡೆಂಟ್ಸ್ ಕೂಡ ಅಷ್ಟೇ, ಮತ್ತು ಯಾರೇ ಸಿಟಿಸನ್ ಇರಲಿ ಎಲ್ಲರೂ ಕೂಡ ದಯಮಾಡಿ ಕೇಳಿ. ಇದೊಂದು ಅವೇರ್ನೆಸ್ ಅಂತಲೇ ನೀವು ಪರಿಗಣಿಸಿ. ಯಾವುದೇ ಪಕ್ಷ ಇಟ್ಟು ನಾವು ಮಾತಾಡಲ್ಲ. ಈ ಮೊದಲ ಘಟನೆಯಲ್ಲಿ ಏನಾಯ್ತು ಅಂದರೆ, ಒಂದು ಕುಲಶೇಖರ್ ಕುಡುಪು ಹತ್ತಿರ ಒಂದು ಮಾಬ್ ಲಿಂಚಿಂಗ್ ಕೇಸ್ ರಿಜಿಸ್ಟರ್ ಆಯಿತು. ಒಬ್ಬ ವ್ಯಕ್ತಿಯ ಅಲ್ಲಿ ಕೊಲೆ ಆಗ್ತದೆ, ಅದರಿಂದ 21 ಮಂದಿಯ ಮೇಲೆ FIR ಆಗ್ತದೆ. 21 ಮಂದಿಯನ್ನು ಅರೆಸ್ಟ್ ಮಾಡಿ FIR ಆಗ್ತದೆ. ಈ ಹಿಂದೆ ಮಾಬ್ ಲಿಂಚಿಂಗ್ ಅಂದರೆ ಗುಂಪು ಘರ್ಷಣೆ ಅಥವಾ ಗುಂಪು ದಾಳಿ ಏನು ಹೇಳ್ತಾರಲ್ವಾ, ಅದಕ್ಕಾಗಿ ಸಪ್ರೇಟ್ ಕಾನೂನು ನಮ್ಮ ದೇಶದಲ್ಲಿ, ನಮ್ಮ ಸಂವಿಧಾನದಲ್ಲಿ ಇರಲಿಲ್ಲ. ಅಂದರೆ IPC ಪ್ರಕಾರ ಆ ಒಂದು ಇದರಲ್ಲಿ ಏನು ಇರಲಿಲ್ಲ. ಆದರೆ ಈಗ ನಮ್ಮಲ್ಲಿ ಇರುವಂತಹ ಒಂದು ಲಾ ಏನೆಂದರೆ, ಅದು BNS ಅಂತ ಹೇಳ್ತೇವೆ, ಭಾರತೀಯ ನ್ಯಾಯ ಸಂಹಿತೆ ಅಂತ ಹೇಳ್ತೇವೆ ನಾವು. ಈ ಪ್ರಕಾರ 103/2 ಈ ಸೆಕ್ಷನ್ನಲ್ಲಿ ಮಾಬ್ ಲಿಂಚಿಂಗಿಗೆ 7 ವರ್ಷ ಜೈಲು ಅಥವಾ ಡೆತ್ ಸೆಂಟೆನ್ಸ್ ಕೂಡ ಇರಬಹುದು. ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಬೇಲ್ ಅಷ್ಟು ಸುಲಭದಲ್ಲಿ ಇದರಲ್ಲಿ ಒಳಗೆ ಹೋದವರಿಗೆ ಸಿಗ್ತಾ ಇಲ್ಲ. 21 ಜನರು ಅರೆಸ್ಟ್ ಆಗಿದ್ದಾರೆ. ಅವರಿಗೆ ಈ ಕಾನೂನಿನ ಬಗ್ಗೆ ಡೆಫಿನೆಟ್ಲಿ ಅವರಿಗೆ ಮಾಹಿತಿ ಇರಲಿಲ್ಲ ಕಾಣಬೇಕು, ಅಥವಾ ಒಮ್ಮೆ ಮಾಹಿತಿ ಬಂದ ಮೇಲೆ ಅವರಿಗೆ ಈಗ ಹೊರಗೆ ಬರಲಿಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಇದೊಂದು ಸೀರಿಯಸ್ ಕ್ರೈಮ್ ಮತ್ತು ಒಂದು ಸೀರಿಯಸ್ ಸೆಕ್ಷನ್, ಹೊಸ ಸೆಕ್ಷನ್. ಇದರ ಬಗ್ಗೆ ನೀವು ಹೆಚ್ಚು ಅವೇರ್ನೆಸ್ ಅನ್ನು ಪಡ್ಕೊಳ್ಬೇಕು. ಬಹುಶಃ ನಮ್ಮ ಈ ಲಾಯರ್ಸ್ ಅಥವಾ ಈ ಲೀಗಲ್ ಇದರಲ್ಲಿ ಎಕ್ಸ್ಪರ್ಟ್ ಇರುವವರು, ನಾಲೆಜ್ ಇರುವವರು ಇದನ್ನು ಜಾಸ್ತಿ ಶೇರ್ ಮಾಡಬೇಕು. ಯಾಕೆಂದ್ರೆ ಇದೊಂದು ಬಹಳ ದೊಡ್ಡ ಸಮಸ್ಯೆ. ತುಂಬಾ ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ. ಈಗ 21 ಜನರು ಯಾರು ಒಳಗೆ ಹೋಗಿದ್ದಾರೆ ಅವರೆಲ್ಲ ತುಂಬಾ ಯಂಗ್ಸ್ಟರ್ಸ್ ಇದ್ದಾರೆ, ಕ್ರಿಕೆಟ್ ಆಡ್ತಾ ಇದ್ದಾರಲ್ಲಿ. ಯಾರು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಲಿಲ್ಲ, ಅದರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಆದರೆ FIR ಆಗಿದೆ. 2ನೇ ವಿಷಯ ಏನೆಂದ್ರೆ, ಈ ಬಜ್ಪೆಯಲ್ಲಿ ನಡೆದಂಥ ಘಟನೆ. ಆ ಬಜ್ಪೆಯಲ್ಲಿ ನಡೆದಂಥ ಘಟನೆಯಲ್ಲಿ ಏನು ಅರೆಸ್ಟ್ ಆಗಿದ್ದಾರೆ, ತಪ್ಪು ಒಪ್ಪಿಕೊಂಡಿದ್ದಾರೆ, ಅದರ ಬಗ್ಗೆ ಕೂಡ ನಾವು ಮಾತಾಡಬಾರ್ದು. ಆದರೆ ಇಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಮತ್ತು ಗಂಭೀರವಾಗಿ ಯೋಚನೆ ಮಾಡಬೇಕಂತ ವಿಷಯ ಏನೆಂದರೆ, ಸುಮಾರು 10ರಿಂದ 12 ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳ ಮೇಲೆ, ಅಥವಾ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದ್ದಾರೆ, ಯಾರು ಪೋಸ್ಟ್ ಮಾಡಿದ್ದಾರೆ, ಅವರ ಮೇಲೆ FIR ಆಗಿದೆ. ಅವರ ಮೇಲೆ FIR ಆಗಿದೆ. ಎಲ್ಲಿಯವರೆಗೆ ಅಂದರೆ, ಒಂದು TV ಚಾನೆಲ್ನ ಯೂಟ್ಯೂಬಲ್ಲಿ ಲೈವ್ ಹೋಗ್ತಾ ಇದ್ದಂತೆ ಒಬ್ರು ಕಮೆಂಟ್ ಮಾಡಿದ್ರು. ಆ ಕಮೆಂಟ್ ಅನ್ನ ಸ್ಕ್ರೀನ್ ಶಾಟ್ ಮಾಡಿ ಕಂಪ್ಲೇಂಟ್ ಕೊಟ್ಟು, ಆ ಕಮೆಂಟ್ ಹಾಕಿದವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಆ ಕಮೆಂಟ್ ಹಾಕಿದವರಿಗೆ ನಮ್ಮ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಮ್ಮ ಪೊಲೀಸರಿಗೆ ನಾನು ಶಬ್ಬಾಸ್ ಅಂತ ಹೇಳ್ತೇನೆ. ಯಾಕೆಂದ್ರೆ ನಮ್ಮಲ್ಲಿರುವ ತುಂಬಾ ಜನರು, ನಾವು ಏನು ಬೇಕಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಬರೀಬಹುದು, ಏನು ಅಬ್ಯೂಸಿವ್ ಕಮೆಂಟ್ ಅನ್ನ ಬರೆಯುವುದು, ಯಾವ ಜಾತಿ ಧರ್ಮದ ಬಗ್ಗೆ ನಾವು ಮಾತಾಡಬಹುದು ಅಂತ ನಾಲೆಜ್ ಇಲ್ಲದೆ ತುಂಬಾ ಜನ ಹೀಗೆ ಮಾಡ್ತಾ ಇದ್ದಾರೆ. ಆ ಒಂದು ಕಮೆಂಟ್ ಆ ಹುಡುಗನಿಗೆ ಎಷ್ಟು ಆಪತ್ತು ತಂದಿದೆ ಅಂದ್ರೆ, ಅವು ಈ 25 year old ಹುಡುಗ ಅವರನ್ನ ಬಜ್ಪೆಯಿಂದ ಅರೆಸ್ಟ್ ಮಾಡಿದ್ದಾರೆ. ಒಬ್ಬರೇ ಅಲ್ಲ, ತುಂಬಾ ಯಂಗ್ಸ್ಟರ್ಸ್ ಅರೆಸ್ಟ್ ಮಾಡಿದ್ದಾರೆ. ಈಗ ಹೇಳುವ ಮಾತನ್ನು ದಯವಿಟ್ಟು ಗಂಭೀರವಾಗಿ ಪರಿಗಣಿಸಿ. ನಮ್ಮ ಪೇರೆಂಟ್ಸ್, ನಮ್ಮ ಸ್ಟೂಡೆಂಟ್ಸ್ ಇಬ್ರು ಕೂಡ ಕೇಳಿ. ಒಮ್ಮೆ ಇಂತಹ ಕೇಸುಗಳಿಂದ ನಿಮಗೆ ನಿಮ್ಮ ಹೆಸರು ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗಿ ಕೇಸ್ ಫೈಲ್ ಆಗಿ FIR ಆದಲ್ಲಿ, ಅದು ಆನ್ಲೈನ್ ಅಲ್ಲಿ ನಿಮ್ಮ ಹೆಸರು ಇರುತ್ತೆ. ಯಾಕೆಂದ್ರೆ ಕೇಸ್ ಫೈಲ್ ಆಗುವ ಟೈಮಲ್ಲಿ ಪೊಲೀಸ್ ನಿಮ್ಮ ಹತ್ರ ನಿಮ್ಮ ID ಕಾರ್ಡ್ ಅನ್ನು ಕೇಳ್ತಾರೆ. ಆಧಾರ್ ಕಾರ್ಡ್ ಅಲ್ಲಿ ಇರುವ ಹೆಸರಲ್ಲಿ, ನಿಮ್ಮ ಹೆಸರಲ್ಲಿ ಕೇಸ್ ರಿಜಿಸ್ಟರ್ ಆಗ್ತದೆ. ನಿಮ್ಗೆ ಬೇಲ್ ಸಿಗ್ಬಹುದು, ನೀವು ಹೊರಗೆ ಬರಬಹುದು. ಆದ್ರೆ ಕೇಸ್ ಸೆಟಲ್ ಆಗುವ ತನಕ ನಿಮ್ಮ ಹೆಸರು ಆನ್ಲೈನ್ ಅಲ್ಲಿ
ಆ ಕೋರ್ಟ್ ವೆಬ್ಸೈಟ್ ಇರಲಿ ಅಥವಾ ಪೇಪರಲ್ಲಿ ಇಂಗ್ಲಿಷ್ ಪೇಪರ್ ಅಥವಾ ಕನ್ನಡದಲ್ಲಿ ಬಂದಾಗ ಗೂಗಲಲ್ಲಿ ಸಿಗುವ ಮಾಹಿತಿಯಲ್ಲಿ ನಿಮ್ಮ ಹೆಸರು ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಿರುತ್ತೆ, ರಿಜಿಸ್ಟರ್ ಆಗಿರುತ್ತೆ. ಇದರಿಂದ ಏನು ಆಪತ್ತು ಅಂತ ನೀವು ಕೇಳಬಹುದು. ಕೆಲವರು ಬಹಳ ಈಸಿಯಾಗಿ ನಾನೊಂದು ಕಮೆಂಟ್ ಹಾಕಿದ್ದೇನೆ, ನನ್ನ ಮೇಲೆ ಕೇಸ್ ಆಗಿದೆ, ನಾನು ದೊಡ್ಡ ಲೀಡರ್ ಆಗ್ತೇನೆ ಎಂಬ ಮನಸ್ಸಿನಲ್ಲಿ ಇರಬಹುದು. ಆದರೆ ಇನ್ನು ಹಿಂದೆ ಆಗ್ತಿತ್ತು, ಆದರೆ ಈಗ ಅಷ್ಟು ಸುಲಭದಲ್ಲಿ ಅದರಿಂದ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ. ಕಾರಣ ಇಷ್ಟೇ. ಸಪೋಸ್ ನೀವೊಂದು ಈಗ ಸ್ಟೂಡೆಂಟ್ ಅಂತ ಎನಿಸಿ, ಫೈನಲ್ ಇಯರ್ ಡಿಗ್ರಿಯಲ್ಲಿದ್ದೀರಿ, ನಾಳೆ ನೀವು ಜಾಬಿಗೆ ಅಪ್ಲೈ ಮಾಡ್ತೀರಿ, ನಿಮಗೆ ಜಾಬ್ ಸಿಗ್ತದೆ, ಒಳ್ಳೆ ಕಂಪನಿಯಲ್ಲಿ ನಿಮಗೆ ಜಾಬ್ ಸಿಗ್ತದೆ, ಒಂದು ಮಲ್ಟಿನ್ಯಾಷನಲ್ ಕಂಪನಿ, ಕಾರ್ಪೊರೇಟ್ ಕಂಪನಿಯಲ್ಲಿ ಜಾಬ್ ಸಿಗ್ತದೆ ಅಥವಾ ಗವರ್ಮೆಂಟ್ ಅಲ್ಲಿ ಜಾಬ್ ಸಿಗ್ತದೆ. ಆವಾಗ ಅಲ್ಲಿನ ಎಚ್ ಆರ್ ಡಿಪಾರ್ಟ್ಮೆಂಟ್ ಈಗ ತುಂಬಾನೇ ಸ್ಮಾರ್ಟ್ ಆಗಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಮುಖಾಂತರ ಅಥವಾ ಗೂಗಲ್ ನ ಮುಖಾಂತರ ನಿಮ್ಮ ಹೆಸರನ್ನ, ಹೇಗೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಹೆಸರಿದೆ, ಅಪ್ಲಿಕೇಶನ್ ಅಲ್ಲಿ ಹೆಸರಿದೆ, ಆ ಹೆಸರನ್ನ ಟೈಪ್ ಮಾಡಿದಾಗ ನಿಮ್ಮಲ್ಲಿ ಎಷ್ಟು ಕೇಸ್ಗಳಿವೆ ಅಂತ ಅವರಿಗೆ ಗೊತ್ತಾಗುತ್ತೆ. ಒಂದೇ ಒಂದು ಕೇಸ್ ಮೇಲೆ ಬಂದ್ರೆ ನಿಮಗೆ, ನೀವು ಎಷ್ಟೇ ಸ್ಮಾರ್ಟ್ ಇರಿ, ಏನು ದೊಡ್ಡ ಸ್ಕಿಲ್ ನಿಮ್ಗೆ ಇರಲಿ ಅಥವಾ ಏನೇ ಇನ್ಫ್ಲುಯೆನ್ಸ್ ಇರಲಿ, ನಿಮ್ಗೆ ಕೆಲಸ ಸಿಗ್ಲಿಕ್ಕೆ ತುಂಬಾ 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 ಕಷ್ಟ ಉಂಟು. ನಿಮ್ಮ ಫ್ಯೂಚರ್, ನಿಮ್ಮ ಕರಿಯರ್ ಹಾಳಾಗುತ್ತೆ. ಸೆಕೆಂಡ್, ಅದೆಷ್ಟೋ ಜನರು ನಿಮ್ಮ ಡಿಗ್ರಿ ಆದ ನಂತರ ನೀವು ವಿದೇಶಕ್ಕೆ ಹೋಗ್ಲಿಕ್ಕೆ ಟ್ರೈ ಮಾಡ್ತೀರಿ ಅಂತ ಎಣಿಸುವ. ಫಾರ್ ಎಕ್ಸಾಂಪಲ್, ನಿಮಗೆ ಫಾರಿನ್ಗೆ, US, UK, ಆಸ್ಟ್ರೇಲಿಯಾನ ಎಲ್ಲಿಯಾದ್ರೂ ನಿಮಗೆ ಎಜುಕೇಶನ್ಗೆ ಒಂದು ಸ್ಕಾಲರ್ಶಿಪ್ ಸಿಗ್ತದೆ ಅಥವಾ ನಿಮ್ಮ ಪೇರೆಂಟ್ಸ್ ನಿಮಗೆ ಕಳಿಸ್ತಾರೆ. ಆ ಟೈಮಲ್ಲಿ ವೀಸಾ ಪ್ರೋಸೆಸ್ ಮಾಡುವಾಗ ತುಂಬಾ ಇನ್ಸಿಡೆಂಟ್ ಆಗಿದೆ. ವೀಸಾ ಪ್ರೋಸೆಸ್ ಮಾಡುವಾಗ ನಿಮ್ಮ ಹೆಸರನ್ನ ಗೂಗಲ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಚೆಕ್ ಮಾಡಿದಾಗ ಒಂದೇ ಒಂದು ಕೇಸ್ ಇದ್ರೆ ನಿಮ್ಮ ವೀಸಾ ರಿಜೆಕ್ಟ್ ಆಗ್ತದೆ. ಇದು ಪೇರೆಂಟ್ಸ್ ಗಮನಿಸಿ. ಯಾಕಂದ್ರೆ ನೀವು ಇಷ್ಟು ಕಷ್ಟಪಟ್ಟು ನಿಮ್ಮ ಮಕ್ಕಳಿಗೆ ಏನು ಒಂದು ಶಿಕ್ಷಣ ಕೊಡ್ತೀರಿ, ಆ ಶಿಕ್ಷಣ ಕೊಟ್ಟು ಫಲ ಕೊಡುವ ಟೈಮಲ್ಲಿ ನಿಮಗೆ ನಿಮ್ಮ ಮಗು ಅದು ಒಂದು ಸಣ್ಣ ಕಾರಣದಿಂದ, ಒಂದು ಆನ್ಲೈನ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಇರಲಿ, ಫೇಸ್ಬುಕ್ ಅಲ್ಲಿ ಇರಲಿ, ವಾಟ್ಸಪ್ ಗ್ರೂಪ್ ಅಲ್ಲಿ ಇರಲಿ, ಬೇಡವಾದ ಕಮೆಂಟ್ಸ್ ಹಾಕಿ, ಕಮ್ಯುನಲ್ ಆಂಗಲ್ ಇರಲಿ ಅಥವಾ ಎಬ್ಯೂಸಿವ್ ಆಂಗಲ್ ಇರಲಿ, ಏನಾದ್ರೂ ಕಾನೂನು ಬಾಹಿರವಾಗಿ ಕಮೆಂಟ್ಸ್ ಹಾಕಿ FIR ಆದ್ರೆ ನಿಮ್ಮ ಮಕ್ಕಳ ಲೈಫ್ ಬರ್ಬಾದ್ ಆಗ್ತದೆ. ಇದನ್ನ ಒಂದು ನೆನಪಿಡಿ. ಯಾಕೆಂದ್ರೆ ಇದು ವಿತ್ ಎಕ್ಸಾಂಪಲ್ ನಿಮಗೆ ನಾನು ಹೇಳ್ತಾ ಇದ್ದೇನೆ, ನಾನು ಜಸ್ಟ್ ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ. ಈ ಅವೇರ್ನೆಸ್ ಅನ್ನ ನಾವು ಕಾಲೇಜುಗಳಲ್ಲೇ ಸ್ಟಾರ್ಟ್ ಮಾಡಬೇಕು. 2 ಇನ್ಸಿಡೆಂಟ್ ಅನ್ನ ನಿಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡ್ತೇನೆ. ಫಸ್ಟ್ ಇನ್ಸಿಡೆಂಟ್, ಈ ಮೊದಲು ನಾನು ಒಮ್ಮೆ ಹೇಳಿದ್ದೇನೆ, ಸುಮಾರು 2 ವರ್ಷಗಳ ಹಿಂದೆ ಒಂದು ಒರಿಸ್ಸಾದಿಂದ ಒಂದು ಕಪಲ್, ಸುಮಾರು 70 ವರ್ಷದ ಆಸುಪಾಸಿನ ಒಂದು ಕಪಲ್ ನಮ್ಮ ಆಫೀಸಿಗೆ, ದೈಜಿ ವರ್ಲ್ಡ್ಗೆ ಬರ್ತಾರೆ. ದೈಜಿ ವರ್ಲ್ಡ್ಗೆ ಬಂದು ನನ್ನ ಹತ್ರ ಮೀಟ್ ಆಗುವಾಗ ಲಿಟ್ರಲಿ ಅವರು ನನ್ನ ಕಾಲು ಹಿಡಿಲಿಕ್ಕೆ ಟ್ರೈ ಮಾಡ್ತಾರೆ. ನಾನು ಸ್ತಬ್ಧನಾಗಿ, ಯಾಕಪ್ಪ, ಏನು ಮಾಡಿದ್ದೇನೆ ನಾನು ಅಥವಾ ಅವರು ಏನು ಮಾಡಿದ್ದಾರೆ ಎಂದು ಕೇಳಿದಾಗ, ಅವರನ್ನು ಕೂತ್ಕೊಳಿಸಿದಾಗ ಅವರ ಕಣ್ಣಲ್ಲಿ ನೀರು ಬಂದು ಹೇಳ್ತಾರೆ, ನಾವು ಒರಿಸ್ಸಾದಿಂದ ಬಂದಿದ್ದೇವೆ. ನನ್ನ ಮಗ ಸುಮಾರು 4 ವರ್ಷದ ಹಿಂದೆ ಇಲ್ಲಿ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ, ಕರಾವಳಿಯಲ್ಲಿ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಸ್ಟಡಿ ಮಾಡ್ತಿದ್ರು. ಆವಾಗ ಏನಾಗಿತ್ತು ಅಂದರೆ, ಒಂದು ಡ್ರಗ್ ಕೇಸಲ್ಲಿ ಅವರು ಅರೆಸ್ಟ್ ಆಗಿದ್ರು, ಡ್ರಗ್ ಕನ್ಸಂಪ್ಷನಲ್ಲಿ. ಆವಾಗ ದೈಜಿ ವರ್ಲ್ಡಲ್ಲಿ, ಇಂಗ್ಲಿಷ್ ವೆಬ್ಸೈಟಲ್ಲಿ ಅವರ ಫೋಟೋ ಸಮೇತ ನ್ಯೂಸ್ ಬಂದಿತ್ತು. ಅದೇ ಕೇಸ್ ಲೇಟರ್ ಸೆಟ್ಲ್ ಆಗಿದೆ. ಹುಡುಗ ಬ್ರಿಲಿಯಂಟ್ ಆಗಿ ಟಾಪ್ ರ್ಯಾಂಕ್ನಿಂದ ಪಾಸ್ ಆಗಿ ವಾಪಸ್ ಹೋಗಿದ್ದಾನೆ. ಅಲ್ಲಿಂದ ಅಮೆರಿಕನ್ ಯೂನಿವರ್ಸಿಟಿಯಲ್ಲಿ ಸ್ಕಾಲರ್ಶಿಪ್ನ ಮುಖಾಂತರ ಫ್ರೀ ಆಗಿ ಅವರಿಗೆ ಎಜುಕೇಶನ್ಗೆ ಯೂನಿವರ್ಸಿಟಿ ಅಪ್ರೂವ್ ಮಾಡಿದೆ. ಆದರೆ ಅವರು US ವೀಸಾಕ್ಕೆ ಅಪ್ಲೈ ಮಾಡುವಾಗ 1 ಅಲ್ಲ 2 ಅಲ್ಲ 3 ಬಾರಿ ವೀಸಾ ರಿಜೆಕ್ಟ್ ಆಗಿದೆ. 3 ಬಾರಿ ವೀಸಾ ರಿಜೆಕ್ಟ್ ಆಗಿದೆ. ಕಾರಣ ಏನಂತ ಗೊತ್ತಾಗ್ಲಿಲ್ಲ. ಫೈನಲ್ ಯೂನಿವರ್ಸಿಟಿಯ ಮುಖಾಂತರ ತಿಳಿದುಕೊಂಡಾಗ ಬೆಚ್ಚಿ ಬೀಳುವಂತಹ ಒಂದು ನ್ಯೂಸು. ಅದು ಏನೆಂದ್ರೆ, ಆ ಯೂನಿವರ್ಸಿಟಿ, ಆ ವೀಸಾ ಪ್ರೋಸೆಸ್ ಮಾಡುವ ಅಮೆರಿಕನ್ ಆಫೀಸರ್ಸ್ ಏನಿದ್ದಾರೆ, ಆನ್ಲೈನ್ ಅಲ್ಲಿ ಹೋಗಿ ಅವರ ಹೆಸರು ಹಾಕಿ ಚೆಕ್ ಮಾಡಿದಾಗ ಡ್ರಗ್ ಕೇಸಲ್ಲಿ ಸಿಕ್ಕಿಬಿದ್ದ ನ್ಯೂಸು ದೈಜಿ ವರ್ಲ್ಡ್ ವೆಬ್ಸೈಟಲ್ಲಿ ಬಂತು. ಮತ್ತು 2 ಬೇರೆ ವೆಬ್ಸೈಟಲ್ಲಿ ಕೂಡ ಇತ್ತು ಅಂತ ಕಾಣ್ತದೆ, ಇಂಗ್ಲಿಷ್ ವೆಬ್ಸೈಟಲ್ಲಿ. ಆದರೆ ಅವರು ನನ್ನ ಹತ್ರ ದೈಜಿ ವರ್ಲ್ಡ್ ವೆಬ್ಸೈಟಿಂದ ಈ ನ್ಯೂಸು ತೆಗೆದು ಬಿಡಿ, ನನ್ನ ಮಗನಿಗೆ ಪ್ರಾಬ್ಲಮ್ ಇದೆ, ಏನು ವೀಸಾ ರಿಜೆಕ್ಟ್ ಆಗಿದೆ, ಇನ್ನು ಅಮೆರಿಕಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನು ನಾವು UK ಅಥವಾ ಆಸ್ಟ್ರೇಲಿಯಾಕ್ಕೆ ಟ್ರೈ ಮಾಡಬೇಕು, ದಯಮಾಡಿ ಆ ನ್ಯೂಸನ್ನು ಡಿಲೀಟ್ ಮಾಡಿ ಅಂತ ಪೇರೆಂಟ್ಸ್ ಕಣ್ಣೀರಿಟ್ಟು ಕೈ ಮುಗಿದು ಅವರು ನನ್ನ ಹತ್ರ ಕೇಳಿದ್ರು. ನಾವು ಆ ನ್ಯೂಸನ್ನು ಡಿಲೀಟ್ ಮಾಡಿದ್ದೇವೆ. ಯಾಕೆಂದ್ರೆ 4 ವರ್ಷದ ಹಿಂದೆ ನಮಗೆ ಏನು ಯಾರಂತ ಗೊತ್ತಿಲ್ಲ, ನ್ಯೂಸ್ ರಿಲೀಸ್ ಬಂದ ಹಾಗೆ ನಾವು ಫೋಟೋ ನ್ಯೂಸನ್ನು ಹಾಕ್ತೇವೆ. ಆದರೆ
ಅಲ್ಲಿ ಆ ಒಂದು ನ್ಯೂಸ್ನಿಂದ ಅಂದರೆ ಆ ಒಂದು ಪ್ರಾಬ್ಲಮ್, ಈ ನ್ಯೂಸ್ನಿಂದ ಅವರಿಗೆ ಪ್ರಾಬ್ಲಮ್ ಆದದ್ದಲ್ಲ, ಪ್ರಾಬ್ಲಮ್ ಆದದ್ದು ಡ್ರಗ್ ಕೇಸ್ನಿಂದ ಅವರು ಸಿಕ್ಕಿ ಬಿದ್ದಲ್ಲಿ ಆ ಹುಡುಗನಿಗೆ ಟಾಪ್ ಯೂನಿವರ್ಸಿಟಿ, ಅಮೆರಿಕದ ಟಾಪ್ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡುವಂಥ ಒಂದು ಅವಕಾಶ ಕೈ ತಪ್ಪಿ ಹೋಯಿತು. ಈಗ ಒಂದಲ್ಲ, ಹಾಗೆ ತುಂಬಾನೇ ಕೇಸ್ಗಳಿವೆ. ಎರಡನೇ ಇನ್ಸಿಡೆಂಟ್, ಇದು ರೀಸೆಂಟ್ ಆಗಿ ನಡೆದ ಇನ್ಸಿಡೆಂಟ್, ನಮ್ಮದೇ ತುಳುನಾಡಿನ ಒಬ್ಬ ಹುಡುಗ. ಇವರು ಇನ್ನೊಂದು ಡ್ರಗ್ ಕೇಸಲ್ಲಿ ಕನ್ಸಂಪ್ಷನ್ ಅಲ್ಲಿ ಸಿಕ್ಕಿ ಬೀಳ್ತಾರೆ. ಇದರಲ್ಲಿ ಅವರ ಹೆಸರು ಮತ್ತು ಫೋಟೋ, ಒಂದು 4 ಜನರ ಹೆಸರು ಮತ್ತು ಫೋಟೋದಲ್ಲಿ ಈ ಹುಡುಗ ಕೂಡ ಇದರಲ್ಲಿ ಇರ್ತಾರೆ, ಉಡುಪಿ ಸೈಡ್ನ ಹುಡುಗ. ಆ ಕೇಸ್ ಕೂಡ ಏನಾಗಿ ಅವರು ಅರೆಸ್ಟ್ ಆಗ್ತಾರೆ, ಬೇಲ್ ಸಿಗ್ತದೆ, ಕೇಸ್ ಕ್ಲಿಯರ್ ಆಗ್ತದೆ. ಆದರೆ ಆ ಹುಡುಗ ಅವನ ಇಂಜಿನಿಯರಿಂಗ್ ಮಾಡಿ ಒಳ್ಳೆ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಬೆಂಗಳೂರಲ್ಲಿ ಕೆಲಸ ಸಿಗ್ತದೆ. ಕೆಲಸ ಸಿಕ್ಕಿ ತುಂಬ ಖುಷಿಯಲ್ಲಿದ್ದ ಹುಡುಗ, ಒಂದು ಪ್ರಪೋಸಲ್ ಬಂದು ಆ ಹುಡುಗಿ LLB ಮಾಡಿದಂಥ ಒಬ್ಬ ಸ್ಮಾರ್ಟ್ ಆದ ಹುಡುಗಿ, ಆ ಹುಡುಗಿಗೆ ಇವರು ಏನು ಪ್ರಪೋಸಲ್ ಆಗಿ ನಿಶ್ಚಯ ಅಂದರೆ ಎಂಗೇಜ್ಮೆಂಟ್ನ ಡೇಟ್ ಫಿಕ್ಸ್ ಆಗ್ತದೆ. ಡೇಟ್ ಫಿಕ್ಸ್ ಆಗುವ 1 ಅಥವಾ 2 ದಿನದ ಮುಂಚೆ ಆ ಹುಡುಗಿ, ಆ LLB ಮಾಡಿದ ಹುಡುಗಿ ಆನ್ಲೈನಲ್ಲಿ ಹೋಗಿ ಸರ್ಚ್ ಮಾಡ್ತಾಳೆ. ಇವಳ ಹೆಸರು, ಇವನ ಗಂಡನ ಹೆಸರು, ಹಸ್ಬೆಂಡ್ ಆಗುವ ಆ ಹುಡುಗನ ಹೆಸರನ್ನು ಸರ್ಚ್ ಮಾಡಿದಾಗ ಡ್ರಗ್ ಕೇಸಿನಲ್ಲಿ ಸಿಕ್ಕಿಬಿದ್ದ ಹುಡುಗ, ಯಾವಾಗ ಒಂದು 2 ವರ್ಷದ ಹಿಂದೆ ಸಿಕ್ಕಿಬಿದ್ದಂಥ ಆ ಹುಡುಗ ಈಗ ಮದುವೆ ಕ್ಯಾನ್ಸಲ್ ಆಯಿತು. ನೋಡಿ, ಒಂದು ರೆಪ್ಯುಟೇಷನ್ ಅಥವಾ ಒಂದು ಆತ್ಮಸ್ಥೈರ್ಯ ಎನ್ನುವುದು ಏನಿರ್ತದೆ, ಅಥವಾ ಒಂದು ಸ್ವಾಭಿಮಾನ ಎನ್ನುವುದು ಏನಿರ್ತದೆ, ಅದು ಒಂದೇ ಗಳಿಗೆಯಲ್ಲಿ ಮಾಡಿದ ಒಂದು ತಪ್ಪಿನಿಂದ ಹೋಗ್ತದೆ. ಆ ಹುಡುಗನ ಅಮ್ಮ ಮತ್ತು ಅವಳ ತಂಗಿ ನಮ್ಮ ಆಫೀಸಿಗೆ ಬಂದು ನನ್ನ ಹತ್ರ ಮೀಟ್ ಮಾಡಿ ಇಟ್ಟಿದ್ರು. ಯಾಕೆಂದರೆ ನಮ್ಮ ವೆಬ್ಸೈಟಲ್ಲಿ ಅದು ನ್ಯೂಸ್ ಇತ್ತು, ಬೇರೆ ಕೂಡ ಕೆಲವು ಇಂಗ್ಲೀಷ್ ವೆಬ್ಸೈಟಲ್ಲಿ ನ್ಯೂಸ್ ಇತ್ತು, ದಯಮಾಡಿ ಅದನ್ನು ತೆಗೆದು ಬಿಡಿ ಅಂತ. ಸ್ಟೂಡೆಂಟ್ಸ್ ಹತ್ರ, ಯಂಗ್ಸ್ಟರ್ಸ್ ಹತ್ರ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ, ಯಾವತ್ತೂ ಕೂಡ ಯಾವುದೇ ಕಾರಣ ಇರಲಿ ನಿಮ್ಮ ತಂದೆ ತಾಯಿಗಳು ನೀವು ಮಾಡಿದ ತಪ್ಪಿಗಾಗಿ ಬೇರೆಯವರ ಕಾಲು ಹಿಡಿಯುವಂತಹ ಪ್ರಸಂಗವನ್ನು ನೀವು ದಯಮಾಡಿ ಕ್ರಿಯೇಟ್ ಮಾಡಬೇಡಿ. ಅದರಷ್ಟು ಒಂದು ನಾಚಿಕೆ ಮತ್ತು ಇನ್ಸಲ್ಟ್ ಬೇರೆ ಏನಿಲ್ಲ. ನೀವು ಮಾಡಿದ ತಪ್ಪಿಗೋಸ್ಕರ ನಿಮ್ಮ ಪೇರೆಂಟ್ಸ್ ಅವರು ಬೇರೆಯವರ ಕಾಲು ಹಿಡಿಯುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಡಿ. ಅದು ಕೂಡ ಅವರಿಗಿಂತ ಚಿಕ್ಕ ಪ್ರಾಯದವರ ಕಾಲು ಹೋಗಿ ಹಿಡಿಯುವ ಅಥವಾ ದಮ್ಮಯ್ಯ ದಕ್ಕಯ್ಯ ಅಂತ ಹೇಳ್ತೇವೆ, ಅಂತಹ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡಬೇಡಿ. ಈ ಸೋಷಿಯಲ್ ಮೀಡಿಯಾ ಇದು ನಮಗೆ ದೇವರು ಕೊಟ್ಟ ಒಂದು ವರ. ಇದನ್ನು ನಾವು ಅಷ್ಟೇ ಚೆನ್ನಾಗಿ ಬಳಸಬೇಕು. ಇದರಿಂದ ತುಂಬ ನಾಲೆಜನ್ನು ನಾವು ಪಡೆಯಬಹುದು, ತುಂಬ ಶಿಕ್ಷಣವನ್ನು ಪಡೆಯಬಹುದು. ಒಳ್ಳೊಳ್ಳೆಯ ಪಾಸಿಟಿವ್ ಟಾಕ್ಸ್ ಇರಲಿ, ಪಾಸಿಟಿವ್ ಪಾಡ್ಕಾಸ್ಟ್ ಇರಲಿ, ಪಾಸಿಟಿವ್ ಕ್ರಿಯೇಟಿವಿಟಿ ಮಾಡುವಂತಹ ಅಂತಹ ಒಂದು ಪ್ರೋಗ್ರಾಮ್ಸ್ಗಳನ್ನು ನೋಡಿ ನಿಮ್ಮ ಜ್ಞಾನವನ್ನು ಅಭಿವೃದ್ಧಿ ಮಾಡಿ. ಯಾವುದೇ ಒಂದು ಕ್ಷಣದ ಭಾವನೆಯನ್ನು ಭಾವನಾತ್ಮಕವಾಗಿ, ಸೆಂಟಿಮೆಂಟಲ್ ಆಗಿ, ಅಥವಾ ಇನ್ನೇನೋ ಯಾರೋ ಇನ್ಸ್ಟಿಗೇಟ್ ಮಾಡುವಾಗ, ಇನ್ನೇನೋ ಯಾರೋ ನಿಮ್ಮನ್ನು ಜಾಸ್ತಿ ಹುರಿದುಂಬಿಸುವಾಗ ಹೋಗಿ ಏನೇನೋ ಕಮೆಂಟ್ ಮಾಡುವುದು. ತುಂಬ ಜನರಿಗೆ ಕೆಟ್ಟ ಅಭ್ಯಾಸ ಇದೆ. ರಾತ್ರಿ 8 ಗಂಟೆಯ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಯಾಪು ಗ್ರೂಪ್ ಅಥವಾ ಫೇಸ್ಬುಕ್ಕಲ್ಲಿ ಹೋಗಿ ಬೇಡವಾದ ಕಮೆಂಟ್ಸ್ ಹಾಕೋದು. 8 ಗಂಟೆಯ ನಂತರ ಅಂದರೆ ನಿಮಗೆ ಗೊತ್ತಾಯಿತು, ಅದು ಯಾವಾಗ ಆ ಒಂದು ಅಭ್ಯಾಸ ಶುರುವಾಗುತ್ತಾ ಆ ಟೈಮಲ್ಲಿ ನೀವು ಏನು ಬರಿತೀರಿ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಯಾರೋ ಒಬ್ಬರು ಅದನ್ನು ನೋಟ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದರೆ, ಇವಾಗಿನ ಕಾನೂನು ಹಿಂದಿನಾಗೆ ಅಲ್ಲ. ಇವಾಗ ಸರ್ಕಾರ ತುಂಬಾ ಸ್ಟ್ರಿಕ್ಟ್ ಇದೆ, ಕಾನೂನು ತುಂಬಾ ಸ್ಟ್ರಿಕ್ಟ್ ಇದೆ, ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಇದೆ. ಅಲ್ಲಿ ಇಲ್ಲಿ ಕೆಲವರು ತಪ್ಪಿನಿಂದ ಒಂದು ಅವೇರ್ನೆಸ್ ಇಲ್ಲದೆ ಕೆಲವು ತಪ್ಪುಗಳನ್ನು ಮಾಡ್ತಾರೆ. ಆದರೆ ಇವಾಗ ಅಂತಹ ತಪ್ಪುಗಳನ್ನು ಮಾಡಿದರೆ ಕೂಡ ಅದರಿಂದ ಹೊರಗೆ ಬರಲಿಕ್ಕೆ ತುಂಬಾ ಕಷ್ಟ ಇದೆ. ಈ 2 ಇನ್ಸಿಡೆಂಟಿನಿಂದ ನಿಮಗೆ ಗೊತ್ತಾಗುತ್ತದೆ. 12 ಅಡ್ಮಿನ್ಗಳ ಮೇಲೆ ಕೇಸ್ ಆಗಿದೆ, ಅಥವಾ ಅದರಲ್ಲಿ ಪೋಸ್ಟ್ ಮಾಡಿದವರ ಮೇಲೆ, ಶೇರ್ ಮಾಡಿದವರ ಮೇಲೆ. ಈವನ್ ಶೇರ್ ಮಾಡಿದ್ರು ಒಂದು ಅನ್ಅಥೆಂಟಿಕ್ ನ್ಯೂಸು, ಏನೆಂದರೆ ಸುಳ್ಳು ಸುದ್ದಿ, ರೂಮರ್, ಇದನ್ನೆಲ್ಲ ನೀವು ಒಂದು ವೇಳೆ ಪ್ರಸಾರ ಮಾಡಿದರೆ ವಾಟ್ಸ್ಯಾಪ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ, ಗ್ಯಾರಂಟಿ ನಿಮಗೆ ಕಷ್ಟ, ಕಂಪ್ಲೇಂಟ್ಸ್ ಅಥವಾ FIR ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ನಮ್ಮ ಯುವ ಜನರಿಗೆ
ಕೈ ಮುಗಿದು ಕೇಳ್ತಾ ಇದ್ದೇನೆ, ಇಂತಹ ಕ್ಷುಲ್ಲಕವಾದ ಕೆಲವು ಕಾರಣಗಳಿಗೋಸ್ಕರ ನಿಮ್ಮ ಕರಿಯರನ್ನು ಹಾಳು ಮಾಡಬೇಡಿ. ನಿಮ್ಮ ಪೋಷಕರು ಹಗಲು ರಾತ್ರಿ ದುಡಿದು ನಿಮಗೆ ಸುಮಾರು 20-21 ವರ್ಷಗಳ ಕಾಲ, ಅದಕ್ಕಿಂತ ಹೆಚ್ಚು ಕೂಡ ಶಿಕ್ಷಣವನ್ನು ನೀಡ್ತಾರೆ, ಎಷ್ಟೋ ಸ್ಯಾಕ್ರಿಫೈಸನ್ನು ಮಾಡ್ತಾರೆ, ಏನೆಲ್ಲ ಕನಸನ್ನು ಅವರು ಕಾಣ್ತಾರೆ. ಕೇವಲ ಒಂದು ಕ್ಷಣದಿಂದ, ಒಂದೇ ಒಂದು ಕಮೆಂಟ್ನಿಂದ, ಒಂದು ಯೂಟ್ಯೂಬಲ್ಲಿ ಒಬ್ಬ ಹುಡುಗ 2 ಲೈನ್ ಕಮೆಂಟ್ ಬರೆದದ್ದು, ಆದರೆ ಅದು ಅಫೆನ್ಸಿವ್ ಇತ್ತು. ಪೊಲೀಸರು ನೋಟ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ, ಇನ್ನು ಕೆಲವರನ್ನು ಇನ್ನು ಮುಂದೆ ಅರೆಸ್ಟ್ ಮಾಡ್ತಾರೆ. ಸೊ ದಯಮಾಡಿ ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ.